SD ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಸಮಾಸಗಳಲ್ಲಿ ಕಳೆದ ಒಂದು ವಿಡಿಯೋಗಳಲ್ಲಿ ನಾವು ತತ್ಪುರುಷ, ಕರ್ಮಧಾರಯ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ ಹಾಗೂ ಪೌರ್ವಿ ಸಮಾಸ ಅನ್ನುವಂತ 8 ವಿಧಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಕೊನೆಯ ಒಂದು ವಿಧ ಆಗಿರುವಂತಹದ್ದು ಅರಿ ಸಮಾಸ. ಆದ್ರೆ ಇದನ್ನ ಹೆಚ್ಚಾಗಿ ನಮಗೆ ಕೇಳಲ್ಲ ಅಂತ ಕೂಡ ಹೇಳಿದ್ದೆ. ಆದ್ರೂ ಕೆಲವೊಂದು ಆಪ್ಷನ್ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸವನ್ನ ಮಾಡಿದರೆ ಅದು ಯಾವ ಸಮಾಸ ಅನ್ನುವಂತ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಇವತ್ತಿನ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಅರಿ ಸಮಾಸ ಅಂದ್ರೆ ಕನ್ನಡ ಪದದೊಡನೆ ಸಂಸ್ಕೃತ ಪದವನ್ನು ಸೇರಿಸಿ ಸಮಾಸ ಮಾಡಬಾರದು. ಈಗಾಗಲೇ ಹೇಳ್ತಾ ಇದ್ದಾರೆ, ಕನ್ನಡ ಮತ್ತು ಸಂಸ್ಕೃತ ಪದವನ್ನ ಸೇರಿಸಿ ಸಮಾಸ ಮಾಡಬಾರದು. ಹಾಗೆ ಸೇರಿಸಿ ಮಾಡಿದರೆ ಅದನ್ನ ಅರಿ ಸಮಾಸ ಅಂತ ಹೇಳ್ತೀವಿ. ಆ ತರ ಮಾಡಿದ್ವಿ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ನಾವೇನಾದ್ರೂ ಸಮಾಸ ಮಾಡಿದ್ವಿ ಅಂದ್ರೆ ಆ ಸಮಾಸವನ್ನ ನಾವು ಅರಿ ಸಮಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಉದಾಹರಣೆಗಳನ್ನ ಯಾವ ರೀತಿ ಕೊಡ್ತಾರ ಅವರು ಅಂತಂದ್ರ, ಪೂರ್ವ ಗನ್ನಡದಲ್ಲಿ ಇರ್ತಕ್ಕಂಥ ಹಳೆ ಕಾಲದಲ್ಲಿ ಇರುವಂತಹ ಬಹಳ ಪೂರ್ವಿ ಕಾಲದಲ್ಲಿ ಇರುವಂತಹ ಕವಿಗಳು ಕೆಲವೊಂದು ಪದಗಳನ್ನ ಬಳಕೆ ಮಾಡ್ತಾರ. ಅಂದ್ರ ಅವರು ಯಾವ ರೀತಿಯಾಗಿರುವಂತಹ ಪ್ರಯೋಗಗಳನ್ನ ಮಾಡ್ತಾರ, ಎಂಥ ಪದಗಳನ್ನ ಅವರು ಬಳಕೆ ಮಾಡಿದಾರ ಅಂತ ಪದಗಳು ಏನಾಗ್ತಾವೋ ಗಮಕ ಸಮಾಸಕ್ಕೆ ಉದಾಹರಣೆ ಆಗ್ತಾವು. ಹಾಗಾದ್ರೆ ಅವು ಯಾವ್ಯಾವು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಪೂರ್ವ ಕವಿಗಳು ಮಾಡಿರುವಂತಹ ಪ್ರಯೋಗಗಳು ಯಾವ್ಯಾವ ಬರ್ತಾವ ಅಂದ್ರೆ ಮಂಗಳಾರತಿ, ದಳಪತಿ, ಕಡುರಾಗ ಈ ರೀತಿಯಾಗಿ ಮುಂತಾದ ಪದಗಳನ್ನ ನಾವು ಅರಿ ಸಮಾಸಕ್ಕೆ ಉದಾಹರಣೆಯನ್ನಾಗಿ ತಗೋತೀವಿ. ನಂತರ ಬಿರುದಾವಳಿಗಳು ಬರ್ತಾವ. ಯಾವ ಬಿರುದಾವಳಿಗಳನ್ನ ಬಳಕೆ ಮಾಡಿದಾರ? ದಳ ಮುಖ ದಳ, ರಾಯ ಕೋಲಾಹಲ, ದಳ ಮುಖಾದಿತ್ಯ. ನಾವಿಲ್ಲಿ 9ನೇ ತರಗತಿಯ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲವು ಅನ್ನುವಂತ ಒಂದು ಪದ್ಯದಲ್ಲಿ ವಿಶ್ವಾಮಿತ್ರ ಸೃಷ್ಟಿ ಮಾಡಿದಂತಹ ಗಾನ ಕನ್ನಿಕೆಯರು ಏನ್ ಮಾಡ್ತಾರ ಅಥವಾ ಗಾನ ರಾಣಿಯರು ಏನ್ ಮಾಡ್ತಾರ, ಇವನನ್ನ ಹರಿಶ್ಚಂದ್ರ ರಾಜನನ್ನ ಹೊಗಳುತ್ತಾರ. ಅವರು ರಾಯ ಕೋಲಾಹಲ, ರಾಯ ಮಜರೆ, ಬಾಪು ಈ ತರ ಅವರು ಅಲ್ಲಿ ಏನ್ ಮಾಡ್ತಾರ, ಅವನನ್ನ ಹೊಗಳುತ್ತಾರ. ಆ ಒಂದು ಹೊಗಳುವಂತಹ ಮಾತುಗಳು ಅಥವಾ ಬಿರುದಾವಳಿಗಳು ಅರಿ ಸಮಾಸಕ್ಕೆ ಉದಾಹರಣೆಗಳಾಗ್ತಾವು. ಅವು ಯಾವ್ಯಾವು? ದಳ ಮುಖ ದಳ, ರಾಯ ಕೋಲಾಹಲ, ಆಮೇಲೆ ದಳ ಮುಖಾದಿತ್ಯ. ಈ ರೀತಿ ಹಲವಾರು ಉದಾಹರಣೆಗಳನ್ನ ಬಿರುದಾವಳಿಗಳನ್ನ ನಾವು ಅರಿ ಸಮಾಸದಲ್ಲಿ ಹೇಳ್ತೀವಿ. ನಂತರ ಗಮಕ ಸಮಾಸವನ್ನ ನಾವು ನಿನ್ನೆ ದಿನ ನೋಡಿದ್ವಿ. ಗಮಕ ಸಮಾಸದಲ್ಲಿ ಏನಾಗಿರ್ಬೇಕು? ಸರ್ವನಾಮ ಇರಬೇಕು, ಇಲ್ಲ ಕೃದಂತ ಇರಬೇಕು. ಅದು ಎಲ್ಲಿ? ಪೂರ್ವ ಪದದಲ್ಲಿ ಸರ್ವನಾಮ ಇಲ್ಲ ಕೃದಂತ ಇರಬೇಕು ಅಂತ ಹೇಳಿದ್ವಿ. ಕೆಲವೊಂದು ಸಮಯ ಕೆಲವೊಂದು ಪದಗಳು ಏನಾಗ್ತಾವ ಹೇಳ್ರಿ, ಅದು ಅರಿ ಸಮಾಸಕ್ಕೆ ಬರುತ್ತೆ. ಉದಾಹರಣೆಗೆ ಯಾವ ಪುಸ್ತಕ? ಹೌದು, ಅದು ಏನು ತಗೊಳಕ್ ಆಗಂಗಿಲ್ಲ. ಅಲ್ಲಿ ಅವನು, ಅದು ಪುಸ್ತಕ, ಆ ಪುಸ್ತಕ ಅಂತ ಹೇಳ್ತೀವಿ. ಇಲ್ಲಿ ಯಾವ ಪುಸ್ತಕ ಅಂತ ಹೇಳೋದಕ್ಕೆ ಆಗಲ್ಲ, ಹಾಗಾಗಿ ಅದನ್ನ ನಾವು ಅರಿ ಸಮಾಸಕ್ಕೆ ಹೇಳ್ತೀವಿ. ಹಾಡುವ ಭ್ರಮರ, ಅಲ್ಲಿ ಕ್ರಿಯೆ ಇದೆ ಅಂದ್ರೆ ಕೃದಂತ ಇದೆ, ಆದ್ರ ಕೃದಂತ ತಗೊಂಡಾಗ ಅದು ಅಲ್ಲಿ ಗಮಕ ಆಗಲ್ಲ, ಬದಲಿ ಹಾಡುವ ಭ್ರಮರ ಅನ್ನುವಂಥದ್ದು ಅರಿ ಸಮಾಸಕ್ಕೆ ಬರುತ್ತೆ. ನಂತರ ಬಿಳಿಯ ವಸ್ತ್ರ ಅನ್ನುವಂಥದ್ದು ಕೂಡ ಅರಿ ಸಮಾಸಕ್ಕೆ ಉದಾಹರಣೆಗಳು ಆಗ್ತಾವು. ಹಾಗಾಗಿ ಮೂರನೇ ಸಂಬಂಧಿ ಅಥವಾ ಯಾವುದು ಬಹು ಆಯ್ಕೆಯಲ್ಲಿ ನಿಮ್ಗೆ ಏನಾದ್ರೂ ಪ್ರಶ್ನೆಯನ್ನ ಕೇಳಿದಾಗ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡಿದರೆ ಅಂತಹ ಸಮಾಸ ಅಂತ ಹೇಳಿ ಕೆಳಗಡೆ ತತ್ಪುರುಷ ಸಮಾಸ, ಗಮಕ ಸಮಾಸ, ಬಹುರ್ವಿ ಸಮಾಸ, ನಂತರ ಅರಿ ಸಮಾಸ ಅಂತ ನಮಗೆ ಆಯ್ಕೆಗಳನ್ನು ಕೊಟ್ಟಾಗ ನಾವು ಅರಿ ಸಮಾಸವನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿಗೆ ನಮ್ಮ ಒಂದು ಸಮಾಸದ ಭಾಗಗಳು ಸಂಪೂರ್ಣವಾಗಿ ಮುಗೀತು. ಇಡೀ ಅಷ್ಟು 10 ಭಾಗಗಳನ್ನ ಒಂದೇ ಒಂದು 2-3 ನಿಮಿಷದಲ್ಲಿ ನಾನೇನ್ ಮಾಡ್ತೀನಿ, ಯಾವ್ಯಾವ ಪದಗಳ ಅರ್ಥ ಪ್ರಮುಖವಾಗಿರುತ್ತೆ, ಅದು ಯಾವ ಸಮಾಸದಲ್ಲಿ ಬರುತ್ತೆ ಅನ್ನೋದನ್ನ ಈಗ ಒಂದು ಕ್ಷಣದಲ್ಲಿ ನಾವು ನೋಡೋಣ ಅಂತ. ನೋಡ್ರಿ, ಈ ಇಡೀ ಒಂದು ಸಮಾಸದ ಒಂದು ಭಾಗ ಈ ಒಂದು ಚಾರ್ಟ್ ಅಲ್ಲಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಯಾವ ರೀತಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸಗಳು ಯಾವ ಬರ್ತಾವು, ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವ ಬರ್ತಾವು, ಉಭಯ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದದ ಅರ್ಥ ಪ್ರಧಾನವಾಗಿರುವಂತಹದ್ದು, ನಂತರ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವುದು, ನಂತರ ಕೊನೆಯದಾಗಿ ಅರಿ ಸಮಾಸ. ಅದನ್ನ ನಾವು ಲೆಕ್ಕಕ್ಕಿಲ್ಲ. ನಂತರ ಇಲ್ಲಿ ಇರುವಂತಹ 8 ಸಮಾಸಗಳು ಈ 4ರಲ್ಲಿ ಬರ್ತಾವು ಅಂತ ಹೇಳೋಣ.
ಹಾಗಾದ್ರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸ ಯಾವ್ಯಾವ ಬರ್ತಾವ ಅಂದ್ರೆ 4 ಸಮಾಸಗಳು ಬರ್ತಾವು. ಯಾವುದು ಅಂದ್ರೆ ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ. ಎರಡನೇದಾಗಿ ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ. ಮೂರನೆಯದು ದ್ವಿಗು ಸಮಾಸ. 4 ಗಮಕ ಸಮಾಸ. ನೋಡ್ರಿ, ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸಗಳು ಯಾವ್ಯಾವ ಬರ್ತಾವು? ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ ಹಾಗೂ ಗಮಕ ಸಮಾಸ ಅಂತ ಹೇಳ್ಬೋದು. ನಂತರ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸ ಯಾವುದು ಅಂದ್ರೆ ಒಂದು ಅಂಶಿ ಸಮಾಸ, ನಂತರ ಬರೋದು ಕ್ರಿಯಾ ಸಮಾಸ. ನಂತರ ಉಭಯ ಪದದ ಅರ್ಥ ಪ್ರಧಾನವಾಗಿರುವಂತದ್ದು ಅಂದ್ರೆ ಉಭಯ ಅಂದ್ರೆ ಎರಡಕ್ಕಿಂತ ಹೆಚ್ಚು ನಾಮಪದಗಳನ್ನ ಸೇರಿಸಿ ಮಾಡುವಂತಹ ಒಂದು ಸಮಾಸವನ್ನ ನಾವು ಯಾವ್ದು ಹೇಳ್ತೀವಿ ಹೇಳ್ರಿ? ದ್ವಂದ್ವ ಸಮಾಸ. ಹಾಗಾಗಿ ಇಲ್ಲಿ ಬರುವಂತದ್ದು ಯಾವುದು? ದ್ವಂದ್ವ ಸಮಾಸ. ಉಭಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸ ದ್ವಂದ್ವ ಸಮಾಸ. ನಂತರ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವ್ದು ಬರುತ್ತೆ ಹೇಳ್ರಿ? ಬಹುರ್ವಿ ಸಮಾಸ. ನಂತರ ಹರಿ ಸಮಾಸ ಆಯ್ತು. ತತ್ಪುರುಷ ಸಮಾಸದಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಅರಸನ ಪ್ಲಸ್ ಮನೆ, ಅರಮನೆ. ಅಲ್ಲಿ ಮನೆ ಅನ್ನುವಂಥದ್ದು ಯಾರ್ದು ಅಂತ ನಾವ್ ಹೇಳ್ತೀವಲ್ಲ, ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ. ಆಮೇಲೆ ಬೆಳ್ಗೊಡೆ, ಬಿಳಿದಾದ ಪ್ಲಸ್ ಕೊಡೆ. ಕೊಡೆ ಯಾವ ರೀತಿಯಾಗಿದೆ ಅಂದ್ರೆ ಕೊಡೆ ಬರೋದು ಉತ್ತರ ಪದದಲ್ಲಿ, ಹಾಗಾಗಿ ಕರ್ಮಧಾರೆಯಲ್ಲಿ ಬರುವಂತಹ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ದ್ವಿಗು ಸಮಾಸ 3 ಪ್ಲಸ್ ಕಣ್ಣು. ಕಣ್ಣು ಎಷ್ಟಿದಾವು ಅಂತ ಹೇಳ್ತೀವಲ್ಲ ಅಂದ್ರೆ ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಗಮಕ ಸಮಾಸದಲ್ಲಿ ಅವನು ಪ್ಲಸ್ ಮನುಷ್ಯ ಅಂತ ಹೇಳಿದ್ವಿ, ಹೌದಾ? ಆ ಮನುಷ್ಯ ಅಂದ್ರೆ ಮನುಷ್ಯ ಎಂತವನು ಅವನು ಅಂತ ಹೇಳ್ತೀವಲ್ಲ, ಅದು ಅಂತ. ನೆಕ್ಸ್ಟ್ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವುದು ಅಂಶಿ ಅಥವಾ ಅಂಶಾಂಶಿ ಭಾವವನ್ನು ಹೊಂದಿರುವಂತಹುದು ಅಥವಾ ಅವ್ಯಯಿ ಭಾವ ಅಂತ ಹೇಳ್ಬೋದು. ತಲೆಯ ಪ್ಲಸ್ ಮುಂದಲೆ, ಹೌದು, ತಲೆಯ ಅಂತ ಪ್ರಥಮ ಅಂದ್ರೆ ಪೂರ್ವ ಪದ ತಗೋತೀವಲ್ಲ, ಅದು ಅಂಶಿ ಸಮಾಸ. ಉದಾಹರಣೆ ಇನ್ನೊಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಸ್ಥಾಪನೆಯನ್ನು ಪ್ಲಸ್ ಮಾಡು. ಏನ್ ಮಾಡ್ತಾನೆ ಅವನು? ಸ್ಥಾಪನೆ ಮಾಡ್ತಾನೆ, ಹೌದಾ? ಅದು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವುದು. ನಂತರ ಉಭಯ ಪದದ ಅರ್ಥ ಪ್ರಧಾನ ಅಂತಂದ್ರೆ ಅಲ್ಲಿ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು, ಗಿಡ ಮರ ಬಳ್ಳಿಯು ಅಂದ್ರೆ ಅಲ್ಲಿ ದ್ವಂದ್ವವಾಗಿರುವಂತಹದ್ದು ಅಥವಾ 3 ಪದಗಳ ಅರ್ಥ, 3 ನಾಮಪದಗಳ ಅರ್ಥ ಪ್ರಾಮುಖ್ಯತೆಯನ್ನ ಹೊಂದುತ್ತೆ ಅಂತ ಹೇಳುದು. ನಂತರ ಬರೋದು ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹದ್ದು ಬಹುರ್ವಿ ಸಮಾಸ. ಉದಾಹರಣೆಗೆ 3 ಕಣ್ಣು ಉಳ್ಳವನು ಯಾರು? ಅವನೇ ಮುಖಣ್ಣ ಅಂತ ಹೇಳ್ತೀವಿ. ಅಂದ್ರೆ ಮುಖಣ್ಣ ಅಂದ್ರೆ ಯಾರನ್ನ ಕರಿತೀವಿ ನಾವು? ಶಿವನನ್ನ ಕರಿತೀವಿ. ಶಿವ ಅನ್ನುವಂತಹ ಅನ್ಯ ಪದ ಇಲ್ಲಿ ಪ್ರಧಾನವಾಗಿರುತ್ತೆ. ಅರ್ಥ ಆಯ್ತು? ಇಲ್ಲಿಗೆ ನಾವು ಪ್ರಾರಂಭ ಮಾಡಿದಂತಹ ಈ ಒಂದು ಸಮಾಸಗಳು ಮುಕ್ತಾಯ ಆಯ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಒಂದು ವ್ಯಾಕರಣಾಂಶವನ್ನ ನಿಮ್ಮ ಮುಂದೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ವಿಡಿಯೋವನ್ನ ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.